ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ವೀಕ್ ಮೋಸ್ಟ್ಲಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಸೊ ಬೀನ್ಸ್ ಬೀಜ ಏನಿದೆಯೋ ಅದು ಗಿಡ ಬೆಳೆದಿದೆ ಬಿತ್ತಿದ ಮೇಲೆ. ಸೊ ಇವಾಗ ಅದಕ್ಕೆ ಲಾಸ್ಟ್ ಟೈಮ್ ನನಗೆ ತೋರಿಸಿದ್ದೆ ಏನೇನು ಕೆಲಸಗಳನ್ನು ಅದನ್ನು ಮಾಡ್ತಾರೆ ಅಂತ. ಸೊ ಆ ಬಳ್ಳಿ ಅಲ್ವಾ, ಸೊ ಯಾವುದರ ಮೂಲಕ ಬರುತ್ತೆ ಅಂತ. ಸೊ ನಮ್ಮ ನಿರ್ಮಾಪಕರು ಹಾಗೂ ಅವರ ತಂದೆ ಅವ್ರ ಮಾವ ಎಲ್ಲ ಫುಲ್ ಬ್ಯುಸಿಯಾಗಿದ್ದಾರೆ. ಸೊ ಅದನ್ನು ಯಾವ ರೀತಿ ವರ್ಕ್ ನಡೀತಾ ಇದೆ ನಾನು ನಿಮಗೆ ತೋರಿಸಿದ್ದು. ಬನ್ನಿ ನೋಡಿ, ಲಾಸ್ಟ್ ಟೈಮ್ ನಿಮಗೆ ವೈರ್ ಥರ ನಾನು ಇಲ್ಲಿ ತೋರಿಸಿದ್ದೆ. ಸೊ ಈ ಥರ ಮೇಲೆ ಕಟ್ಟಿದ್ರು. ಓಕೆ, ಮೋಸ್ಟ್ಲಿ ಕಾಣುತ್ತೆ ಅಂತ ಅನ್ನಿಸ್ಕೋತೀನಿ ನಾನು. ಸೊ ಅದು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ, ಇಲ್ಲಿ ಹಗ್ಗಗಳನ್ನು ಕಟ್ಟಿದ್ದಾರೆ. ದಾರ ಹಗ್ಗ ಅಂತ ಹೇಳ್ತೀವಿ ಏನಿದೆಯೋ ಈ ದಾರಗಳನ್ನು. ಓಕೆ, ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ದಾರಗಳನ್ನ ಅವರು ಮಿಡ್ಲಿಗೆ ಈ ಕಂಬದ ಮಧ್ಯಕ್ಕೆ ಒಂದು ವೈರ್ ಥರ. ಓಕೆ, ಒಂದೊಂದು ಸಸಿಗೂ ಒಂದೊಂದು ದಾರ. ಓಕೆ, ಆದರೆ ಒಂದೊಂದು ಸಸಿಗೂ ಒಂದೊಂದು ದಾರನ ರೆಡಿ ಮಾಡ್ತಾ ಇದ್ದಾರೆ. ಸೊ ಭಾಳ ಚೆನ್ನಾಗಿದೆ ನೋಡಿ, ಅಲ್ಲೆಲ್ಲ ಫುಲ್ ರೆಡಿ ಆಗಿದೆ. ಮೇ ಬಿ ನಿಮಗೆ ಬೆಳಕಲ್ಲಿ ಕಾಣ್ತಾ ಇಲ್ಲ ಮೋಸ್ಟ್ಲಿ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಎಣಿತಾ ಇದ್ದಾರೆ ಅಂತ. ಸೊ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾ ನಿರ್ಮಾಪಕರು ಇವರೇ. ಪಾಪ ಅವ್ರು ಯಾವಾಗ ಹೋಗ್ತಾರೆ, ನಿಮಗೆ ಸಿನಿಮಾ ಮಾಡಿ ನಾನು ಮತ್ತೆ ರೈತ ಕೆಲಸಕ್ಕೆ ಬಂದೆ ಅಂತ. ಇಲ್ಲ, ತಮಾಷೆಗೆ. ಸೊ ಒಂದು 40 ಲೈನ್ ಇದೆ ಅಂದರೆ ಹಬ್ಬ ಅಂತ ಹೇಳಿದ್ರೆ ಒಂದು 248 ಕಂಬಗಳು ಹಾಕಿದ್ದಾರೆ. ಸೊ ಅರ್ಧಕ್ಕರ್ಧ ಎಷ್ಟು ಅಂದರೆ ಈ ಥರ 700 ಕಂಬ. ಸೊ ನೋಡಿ, ಡಬಲ್ ಲೈನ್ ಅಲ್ವಾ. ಸೊ 700 ಕಂಬಸ್ ಇದೆ. ಸಾರಿ, ಓಕೆ ನೋಡಿ, ಇವರು ಭಾರಿ ಫಾಸ್ಟಲ್ಲಿದ್ದಾರೆ. ಇವ್ರ ಮಾವ ನಿರ್ಮಾಪಕರ ಆ್ಯಂಡ್ ನಿರ್ಮಾಪಕರ ತಂದೆ ನೋಡಿ, ಅವರು ಆ ಕಾರ್ನರ್ಲಿದ್ದಾರೆ. ಅವ್ರು ನೋಡಿ ಇವರೇ. ಸೊ ಇವರು ನಮ್ಮ ವೆಂಕಟೇಶ್ ಅವರ ಅಪ್ಪಾಜಿಯವರು. ಸೊ ಇವರು ಇದ್ರೇ ಈ ಥರ ಕೆಲಸಗಳೆಲ್ಲ ಫಾಸ್ಟಾಗಿ ನಡೀತದೆ. ಆಮೇಲೆ ಒಂದು ಮಾವ ಕೂಡ ಕೈ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಎಷ್ಟು ಸಿಂಪಲ್ಲಾಗಿ ನೋಡಿ, ತಲೆನೇ ಕೆಡ್ಸ್ಕೊತಿಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ಅದಕ್ಕೆ. ಓಲ್ಡ್ ಈಸ್ ಗೋಲ್ಡು ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ನೋಡಿ, ತಲೆನೇ ಕೆಡ್ಸ್ಕೊತಾ ಇಲ್ಲ ನೋಡಿ, ಸಿಂಪಲ್ಲಾಗಿ. ಎರಡೆರಡು ಕೈ ಆ ಥರದ್ದು ಏನಿಲ್ಲ, ಒಂದೇ ಸಿಂಪಲ್ಲಾಗಿ. ವೆರಿ ಗುಡ್, ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ. ಸೊ ಈ ಬಳ್ಳಿಯಲ್ಲಿ ಈ ಗಿಡ ಏನಿದೆಯೋ, ಸೊ ಈ ಗಿಡ ಹಿಂಗೆ ಬೆಳೀತಾ ಇರುತ್ತೆ. ಹಿಂಗೆ ಬೆಳೆದಂಗೆ ಈ ಬಳ್ಳಿ ಏನಿದೆ ಇದಕ್ಕೆ ಸುತ್ತಿ ಹಿಂಗೆ ಅದು ಮೇಲೆ ಹೋಗುತ್ತೆ. ಯಾಕೆಂದ್ರೆ ಇದರ ಮೇಲೆ ಹಾಕ್ತೀರಾ ಸರ್ ಇದು? ಈ ಬಳ್ಳಿ ಮತ್ತೆ ಅಲ್ಲಿ ಗಂಟೆ ಹೋಗುತ್ತಾ? ಓಕೆ ಓಕೆ ಓಕೆ, ಅಲ್ಲಿ ಗಂಟೆ ಅಂದರೆ ಇದು ಇನ್ನೊಂದ್ಸಲಿ ಬರುತ್ತೆ. ಇದರಿಂದ ಇದರಿಂದ ಇದ್ರಿಗೆ. ಓಕೆ ಓಕೆ ಓಕೆ, ಈ ಥರ ಬರುತ್ತೆ. ಹಾಂ ಓಕೆ. ಸೊ ತುದಿವರೆಗೂ ಕೂಡ ಅಂದರೆ ಇಡೀ ಬಳ್ಳಿ ಇಲ್ಲಿವರೆಗೆ ಬರುತ್ತಾ? ಆಮೇಲೆ ಈ ಕಡೆ ಮೇಲುಗಡೆ ಬರುತ್ತಾ? ಅದು ಬೆಳೆದ ಮೇಲೆ. ಪ್ಲಾಸ್ಟಿಕ್ಕು. ವೆರಿ ಗುಡ್, ಶಬಾಷ್. ಇಷ್ಟೇ ಅಲ್ವಾ? ಅದು ನಿಮಗೆ ಈಸಿ ಅಷ್ಟೇ ಅಂತ, ನಮಗೆ ಕಷ್ಟ. ಅಲ್ಲಲ್ಲ, ಅದೇ ನೀವು ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗಿರೋದಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಹಂಗಲ್ಲಲ್ಲ. ವೆರಿ ಗುಡ್, ಇಷ್ಟೇ ಅಲ್ವಾ? ಎಸ್, ವೆರಿ ಗುಡ್. ನೋಡಿ ಇಷ್ಟು ಆ ಕಡೆ 1 2 3 4 5 6 7 8ನೇ ಲೈನ್. ಆ್ಯಕ್ಚುಲಿ 8 ಲೈನ್ ಆಗಿದೆ, ಇನ್ನೂ ತುಂಬ ಇದೆಯಪ್ಪ. 40 ಲೈನ್ ಅಂತ ಹೇಳಿದ್ರೆ ಇನ್ನೂ 32 ಬಾಕಿ ಇದೆ, ಅಲ್ವರೆಗಿದೆ. 41. ಓಕೆ, ಅಡಿಕೆ ಗಿಡ ಆ ಕಡೆ. ಆ್ಯಕ್ಚುಲಿ ಹಸುಗಳಿಗೆ ಆ ಕಡೆ ಹುಲ್ಲು ಬೆಳೆದವ್ರೆ. ಈ ಕಡೆ ಅಡಿಕೆ ತೋಟ, ಆ ಕಡೆ ಅಡಿಕೆ ತೋಟ. ನೆಕ್ಸ್ಟ್ ಅಲ್ಲಿ ಮಣ್ಣು ತೆಗೆದಿರೋದು ತೆಂಗಿನ ಮರ ಬ್ಯಾಕ್ ಸೈಡ್ ಕಾಣುತ್ತಲ್ಲ, ಗುಲಾಬಿ ರೋಜಾ ಗಿಡ ಬರುತ್ತೆ, ಗುಲಾಬಿ ಗಿಡ. ಓಕೆ, ನೋಡಿದ್ರಲ್ಲ. ಸೊ ಇನ್ನು ಸ್ವಲ್ಪ ಬೆಳೆದಾಗ ಅದರದ್ದು ಯಾವ ರೀತಿ ಆ ದಾರದ ಮಧ್ಯೆ ಅದು ಸುತ್ತಕೊಂಡು ಹೋಗುತ್ತೆ, ಯಾವುದು ಈ ಬೀನ್ಸು ಬಳ್ಳಿ. ಲಚ್ಚಿ ಅದು ಒಂದು ಅರ್ಧ ಆಗುವಾಗ ನಾನು ನಿಮ್ಗೆ ತೋರಿಸ್ತೀನಿ. ಅದಾದಮೇಲೆ ಇನ್ನೂ ಈ ಹೈಟಿಗೆ ಬರುತ್ತಲ್ಲ, ಇಲ್ಲಿವರೆಗೆ ಬಂದಾಗ ನಾನು ತೋರಿಸ್ತೀನಿ. ಅದಾದಮೇಲೆ ಇಲ್ಲಿವರೆಗೆ ಬಂದಾಗ ನಾನು ತೋರಿಸ್ತೀನಿ. ಸೊ ಇಲ್ಲಿವರೆಗಿದೆ ಲಚ್ಚಿ. ಆಮೇಲೆ ಅದನ್ನು ಒಂದೊಂದಾಗಿ ಕೀಳ್ತಾರಲ್ಲ. ಸೊ ಲಚ್ಚಿ ಅಲ್ಲಿವರೆಗೆ ಇದ್ದರೆ ಡೆಫಿನೆಟ್ಲಿ. ಯಾಕೇನೆ, ಲವ್ ಯು, ಬಾಯ್ ಬಾಯ್.